ಹಾಯ್ ಎವ್ರಿವನ್. ಟಾಕ್ಸಿಕ್ ನಿನ್ನೆ ಟ್ರೈಲರ್ ರಿಲೀಸ್ ಆದಾಗಿಂದ ಇಡೀ ದೇಶದಲ್ಲಿರೋವಂಥ ಎಲ್ಲ ಸಿನಿ ಪ್ರೇಕ್ಷಕರು ಮತ್ತು ಸಿನಿಮಾ ಬಗ್ಗೆ ಮಾತಾಡುವಂಥ ಯೂಟ್ಯೂಬರ್ಸು ಮತ್ತು ಈ ಯಾರ್ಯಾರು ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು ಯಾರ್ಯಾರು ಸೋಷಿಯಲ್ ಮೀಡಿಯಾದಲ್ಲಿ ಆ್ಯಕ್ಟಿವ್ ಇದ್ದಾರೋ ಎಲ್ಲರೂ ಟಾಕ್ಸಿಕ್ ಬಗ್ಗೆ ಒಂದು ಟ್ವೀಟು, ಒಂದು ಸ್ಟೋರಿ, ಒಂದು ಪೋಸ್ಟು, ಒಂದು ರೀಲು, ಯಾವುದಾದ್ರೂ ಒಂದು ವೇ ಅಥವಾ ಸ್ಟೇಟಸ್ಸು ಏನಾದರೂ ಒಂದು ಹಾಕ್ತಾರೆ, ಅದ್ರ ಬಗ್ಗೆ ಮಾತಾಡ್ತಾನೆ ಇದ್ದಾರೆ. ದ ಲೆವೆಲ್ ಆಫ್ ಕನ್ನಡ ಸಿನಿಮಾ ಏನು ಅಂತ ಇಷ್ಟರಲ್ಲೂ ನಮಗೆ ಗೊತ್ತಾಗ್ತಾ ಇದೆ. ಯಶ್ ಅವರು ಏನು ಮಾಡ್ತಾಯಿದ್ದಾರೆ, ಯಾವ ಥರ ಕಷ್ಟಪಡ್ತಾ ಇದ್ದಾರೆ, ಏನು ಕೆಲಸ ಮಾಡ್ತಾಯಿದ್ದಾರೆ, ಅದು ಎಲ್ಲಿವರೆಗೂ ರೀಚ್ ಆಗ್ತಾ ಇದೆ, ಅದು ಇದೆಲ್ಲದರಲ್ಲೂ ನಮಗೆ ಎದ್ದು ಕಾಣ್ತಾ ಇದೆ ಅಂತಲೇ ಹೇಳ್ಬೋದು. ಓಕೆ, ಸಾಕಷ್ಟು ಜನ ಸ್ಟೋರಿ ಏನಿರ್ಬೋದು, ಏನು ಎತ್ತ ಗೆಸ್ ಮಾಡ್ತಾರೆ, ಅಥವಾ ಇಲ್ಲ ಇದು ಹಿಂಗೆ ನಡೆಯುತ್ತೆ, ಹಿಂಗೆ ಇರುತ್ತೆ ಅಂತ ಹೇಳ್ತಾರೆ. ಮಾಡರ್ನ್ ಬಬ್ರುವಾಹನ ಅಂತ ನನಗನ್ನಿಸ್ತು. ಯಾಕೆ ಅಂತಂದರೆ, ಈಗ ನೋಡಿ, ಬಬ್ರುವಾಹನ ಸಿನಿಮಾದಲ್ಲಿ ಅರ್ಜುನನ ಮಗ ಬಬ್ರುವಾಹನ, ಬಟ್ ಅರ್ಜುನನಿಗೆ ಗೊತ್ತಿರೋದಿಲ್ಲ. ಅರ್ಜುನ ಅಂದ್ಕೊಂಡಿರ್ತಾನೆ, ಇಲ್ಲ ಇವ್ನು ಯಾರಂತಲೂ ಗೊತ್ತಿಲ್ಲ, ಇವ್ನು ನನ್ನ ಮಗನೇ ಅಲ್ಲ, ಬಿಕಾಸ್ ಇದೆಲ್ಲ ಕೃಷ್ಣ ಆಡೋ ಗೇಮ್. ಓಕೆನಾ? ಅದಾದಮೇಲೆ ಒಂದು ಟೈಮ್ ಬಂದಾಗ ಬಬ್ರುವಾಹನ ನನ್ನ ಮಗ ಅಂತ ಹೆಮ್ಮೆಯಿಂದ ಅರ್ಜುನ ಒಪ್ಕೋತಾನೆ. ಅದಾದಮೇಲೆ ಸಿನಿಮಾ ಹೆಂಗೆ ಎಂಡ್ ಆಗುತ್ತೆ ನಿಮಗೆಲ್ಲ ಗೊತ್ತು. ಬಬ್ರುವಾಹನ ಹಳೆಯ ಸಿನಿಮಾ, ಅಂದರೆ ಕೆಲವರು ಬಬ್ರುವಾಹನ ಸಿನಿಮಾ ನೋಡೇ ಇಲ್ಲ ಇನ್ನೂ, ಈಗಲೂ ಹೋಗಿ ನೋಡಿ. ಬಬ್ರುವಾಹನ ಸಿನಿಮಾ ನೋಡ್ಬಿಟ್ಟು ಆಮೇಲೆ ಟಾಕ್ಸಿಕ್ ಸಿನಿಮಾ ನೋಡಿದ್ರೆ ರಿಲೀಸ್ ಆದಾಗ ನಿಮಗೆ ಒಂದು ಐಡಿಯಾ ಬರುತ್ತೆ. ನಾನು ಯಾಕೆ ಹಿಂಗೆ ಹೇಳ್ತಿದ್ದೀನಿ ಅಂತಂದರೆ, ಬಬ್ರುವಾಹನ ಯಾಕೆ ಎಕ್ಸಾಂಪಲ್ ತಗೋತಾ ಇದ್ದೀನಿ, ಮಾಡರ್ನ್ ಬಬ್ರುವಾಹನ ಅಂತ ಯಾಕೆ ಹೇಳ್ತಾ ಇದ್ದೀನಿ ಟಾಕ್ಸಿಕ್ಗೆ ಅಂತಂದರೆ, ಓಕೆ, ರಾಯ ಆ್ಯಂಡ್ ಟಿಕೆಟ್ ಬಂದು ಚಿಕ್ಕ ಹುಡುಗನಾಗಿದ್ದಾಗ ಏನೋ ಸಮಥಿಂಗ್ ಟಿಕೆಟೇ ಕಾರಣ ಆಗಿರ್ತಾನೆ. ಅಲ್ಲಿ ನಡೆದಂಥ ಒಂದು ರಾದ್ದಾಂತಕ್ಕೆ ಅಥವಾ ಫೈಟ್ಗೆ ಅಥವಾ ಒಂದು ದೊಡ್ಡದೇನೋ ನಡೆದೋಗಿರುತ್ತೆ ಅಲ್ಲಿ. ರಾಯ ಕೂಡ ಆಲ್ಮೋಸ್ಟ್ ಸಿಟ್ಟದಿರ್ತಾನೆ, ಗನ್ ತೊಗೊಂಡು ಹಿಂಗೆ ಅಂದ್ಬಿಟ್ಟು ಗನ್ನ ಹಿಂಗೆ ಇಡ್ತಾನೆ. ಆ ಮಗು ಕಡೆ ಹಿಂಗೆ ತೋರಿಸಿದ ತಕ್ಷಣ ಸೀನ್ ಕಟ್ಟಾಗುತ್ತೆ ಟ್ರೈಲರಲ್ಲಿ. ನೆಕ್ಸ್ಟ್ ಎಲ್ಲೆಲ್ಲೋ ಹೋಗುತ್ತೆ, ಏನೋ ಬೆಂಕಿ ಎತ್ಕೊಳ್ಳುತ್ತೆ, ಏನೇನೋ ಆಗುತ್ತೆ. ಇಲ್ಲಿ ಯಶ್ ಅವರೊಂದು ಇಂಟರ್ವ್ಯೂಲ್ಲಿ ಹೇಳಿದರು, ಇಟ್ ವಾಸ್ ಅನ್ ಇಂಟರ್ನ್ಯಾಷನಲ್ ಇಂಟರ್ವ್ಯೂ ಅಂತ ಅನಿಸುತ್ತೆ. ಏನು ಹೇಳಿದರು ಅಂತಂದರೆ, ಟಾಕ್ಸಿಕ್ ಈಸ್ ಎ ಫಾದರ್ ಆ್ಯಂಡ್ ಸನ್ ರಿವೆಂಜ್ ಸಾಗ ಅಂತ. ಇಲ್ಲಿ ಅಪ್ಪನಿಗೆ ಮಗನ ಕಂಡ್ರೆ ಆಗಲ್ಲ, ಮಗನಿಗೆ ಅಪ್ಪನ ಕಂಡ್ರೂ ಆಗಲ್ಲ. ಆದರೆ ರಾಯ ಬಂದು ಈ ವಾಸ್ ಎ ಗ್ಯಾಂಗ್ಸ್ಟರ್. ಈ ಗ್ಯಾಂಗ್ಸ್ಟರ್ ವಿಚಾರದಲ್ಲಿ ಏನೇನೇನೋ ಆ್ಯಕ್ಟಿವಿಟೀಸ್ ನಡೀತಿರುತ್ತೆ, ಯಶು ಎಲ್ಲೆಲ್ಲಿ ಆ್ಯಕ್ಟಿವ್ ಆಗಿರ್ತಾರೆ, ಇವರೆಲ್ಲೋ ಒಂದು ಕಡೆ ಗಲಾಟೆ ಮಾಡ್ಕೊಳ್ಳೋದು ಅಥವಾ ಇನ್ನೇನೋ ನಡೆಯೋದು, ಇದರಲ್ಲೆಲ್ಲ ಬಂದ್ಬಿಟ್ಟು ಟಿಕೆಟು ಕೈ ಆಡಿಸ್ತಿರ್ತಾನೆ ಅಂತ ಅನ್ಕೋತೀನಿ. ಅಗೈನ್ ಇವರಿಬ್ಬರ ಮಧ್ಯೆ ಕಾನ್ಫ್ಲಿಕ್ಟ್ ಸ್ಟಾರ್ಟ್ ಆಗ್ತಾ ಇರುತ್ತೆ ಅವಾಗವಾಗ. ಇದ್ರ ಮಧ್ಯೆ ಬರೋರು ಟಿಕೆಟ್ನ ತಾಯಿ, ಅಂದರೆ ರಾಯನ ಹೆಂಡತಿ, ಆ್ಯಂಡ್ ಆಲ್ಸೋ ಟಿಕೆಟ್ನ ಗರ್ಲ್ ಫ್ರೆಂಡ್, ಮತ್ತು ಯಾರ್ಯಾರು ಈ ಗ್ಯಾಂಗ್ಸ್ಟರ್ ವಿಚಾರದಲ್ಲೆಲ್ಲ ಆ್ಯಕ್ಟಿವ್ ಆಗಿರ್ತಾರೆ, ಹೀರೋಯಿನ್ಗಳಾಗಿರ್ಬೋದು, ಬೇರೆ ಬೇರೆ ಕ್ಯಾರೆಕ್ಟರ್ಗಳಾಗಿರ್ಬೋದು. ನನ್ನೂರಿಗೆ ಬಂದು ನನ್ನ ಫ್ಯಾಮಿಲಿಯವ್ರ ಮೇಲೆ ಕೈ ಇಡ್ತೀಯಾ, ಅವನು ಆ ಕ್ಯಾರೆಕ್ಟರ್ ಏನಿದೆ ಗಡ್ಡ ಬಿಟ್ಕೊಂಡು ಅವನು ಒಂದು 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 ರೇಂಜ್ಗೆ ವೆಯ್ಟ್ ಇರೋವಂಥ ಕ್ಯಾರೆಕ್ಟರ್ನ ಕೊಟ್ಟಿರ್ತಾರೆ ಅವನಿಗೆ. ಸೊ ಇಲ್ಲಿ ಬಂದ್ಬಿಟ್ಟು ಹೆಂಗಾಗತ್ತೆ, ತಂದೆ ಮಗ ಇವರಿಬ್ಬರು ಮಧ್ಯೆ ನಡೀತಿರೋ ಕಿತ್ತಾಟನೇ ಈ ಸಿನಿಮಾದಲ್ಲಿರುವಂಥ ಒಂದು ಟ್ವಿಸ್ಟ್ ಅಂತ ನನಗನ್ಸುತ್ತೆ. ಕತೆ ಬಗ್ಗೆ ಮಾತಾಡೋಣ ಅಂತಂದರೆ ಅದು ಬಿಟ್ಟಾಕಿ, ಸಿನಿಮಾ ಬರುತ್ತೆ, ನೋಡ್ತೀವಿ, ಎಂಜಾಯ್ ಮಾಡ್ತೀವಿ, ಅದು ಮಾಡೋವಂಥ ರೆಕಾರ್ಡ್ಸು, ಅದು ಮಾಡೋವಂಥ ಒಂದು ಸೌಂಡನ್ನ ಕೇಳ್ಕೊಂಡು ಖುಷಿ ಪಡ್ತೀವಿ ನಾವು. ಅದೆಲ್ಲ ಒಂದು ಕಡೆ ಬಿಟ್ಟರೆ, ರಾಕಿಂಗ್ ಸ್ಟಾರ್ ಯಶ್ ಅವರು ಹಾಕಿರುವಂಥ ಒಂದು ಎಫರ್ಟ್ ಇದೆಯಲ್ಲ, ಒಬ್ಬ ಮನುಷ್ಯ ಒಂದು ಥಾಟು, ಒಂದು ಏಮ್ ಇಟ್ಕೊಂಡು ಸುಮ್ಮನೆ ಹೋಗ್ತಾ ಇರೋದಂಗೆ, ಯಾರು ಹಂಗೆ ಮಾತಾಡಿದ್ರು ಹಿಂಗೆ ಮಾತಾಡಿದ್ರು ಅವೆಲ್ಲ ಏನೂ ಕೇಳಿಸ್ಕೊಳ್ಳದೆ ನನ್ನ ಗುರಿ ಮುಟ್ಟಬೇಕು. ಕನ್ನಡದವರು ಹೆಮ್ಮೆಯಿಂದ ಹೇಳ್ಕೊಳ್ಳೋ ಸಿನಿಮಾ ಮಾಡಿದ್ದೀವಿ. ಯಶ್ ಮೇಲೆ ನಂಬಿಕೆ ಇಡಿ, ಸಿನಿಮಾನ ನೋಡಿ ಎಂಜಾಯ್ ಮಾಡಿ ಅಂತ ಸ್ಟೇಜ್ ಮೇಲೆ ಹೇಳ್ತಿದ್ರು ಯಶು. ನನಗೆ ಒಂದೇನು ಗೊತ್ತಾ, ಯಶ್ ಅವ್ರ ಬಗ್ಗೆ ಒಂದು ನನಗೆ ಖುಷಿ ಅನಿಸೋದು, ಪ್ರೌಡ್ ಫೀಲ್ ಬರೋದು ಏನಕ್ಕೆ ಅಂತಂದರೆ, ಅವರು ಮಾಡುವಂಥ ಕೆಲಸಗಳಿಗೆ ನಾವೇ ಜವಾಬ್ದಾರರಾಗ್ತೀವಿ, ಕನ್ನಡದವರೇ ಜವಾಬ್ದಾರರು. ಅಂದರೆ ನಾವು ಪ್ರೌಡ್ ಪಡಬೇಕು. ಅವ್ರು ಅದನ್ನೇ ಹೇಳಿರೋದು, ನೀವು ಹೆಮ್ಮೆ ಪಡ್ತೀರಾ, ನೀವು ಸಿನಿಮಾ ನೋಡಿದ್ರೆ, ಈ ಸಿನಿಮಾ ಹೆಂಗಿದೆ ಅಂತ ನೋಡಿದ್ರೆ ಹೆಮ್ಮೆ ಪಡ್ತೀರಾ. ಅವರು ಕೆಲಸ ಮಾಡಿಬಿಟ್ಟು ಹೆಮ್ಮೆ ಪಟ್ಕೊಳ್ಳೋದನ್ನು ನಮಗೆ ಬಿಡ್ತಾರೆ ಕನ್ನಡಿಗರಿಗೆ. ಈ ಒಂದು ವಿಷಯ ಯಶ್ ಅವ್ರ ಹತ್ರ ನನಗೆ ತುಂಬ ಇಷ್ಟ. ಅವ್ರು ಏನು ಕೆಲಸ ಮಾಡಬೇಕು, ನಾನು ಕೆಲಸ ಮಾಡ್ತೀನಿ. ರೈಟಿಂಗ, ಡೈರೆಕ್ಷನ್ನ ಅಥವಾ ಪ್ರೊಡಕ್ಷನ್ನ, ರಾಮಾಯಣದಲ್ಲಿ
ಒನ್ ಆಫ್ ದಿ ಪ್ರೊಡ್ಯೂಸರು, ದೊಡ್ಡ ಹೀರೋ, ಪ್ಯಾನ್ ಇಂಡಿಯನ್ ಸ್ಟಾರು. ಏನು ಅವರು ಆ ಮನುಷ್ಯಂದು ರಾಕಿಂಗ್ ಸ್ಟಾರ್ ಯಶ್ ಅನ್ನೋ ಒಬ್ಬ ಮನುಷ್ಯ ಏನಿದ್ದಾರೆ, ಅವ್ರ ತಲೆಯಲ್ಲಿ ಓಡ್ತಾ ಇರೋ ಥಾಟ್ಸೇ ಬೇರೆ. ನಾವು ಯಾರೂ ಅರ್ಥ ಮಾಡ್ಕೊಳಕ್ಕೆ ಸಾಧ್ಯನೇ ಇಲ್ಲ ಅದನ್ನು. ಎಫರ್ಟು, ಡೆಡಿಕೇಶನ್, ಕನ್ಸಿಸ್ಟೆನ್ಸಿ. ಆದರೆ ಗ್ಯಾಪ್ ಜಾಸ್ತಿ ತೊಗೋತಾರೆ ಅಷ್ಟೇ. ಬಿಕಾಸ್ ಪ್ರತಿ ಸರಿನೂ ಅವ್ರು ಹೇಳ್ತಾರೆ, ಅವ್ರದ್ದೇ ಮಾತು, ಮನೆ ಕಟ್ಟೋಕ್ಕೆ ಟೈಮ್ ತೊಗೊಳುತ್ತೆ, ಅರಮನೆ ಕಟ್ಟೋಕ್ಕೆ ಜಾಸ್ತಿ ಟೈಮ್ ತೊಗೊಳುತ್ತೆ. ಪ್ರತಿ ಸಾರಿ ಇವರು ಅರಮನೆನೇ ಕಟ್ತಾರೆ, ಪಕ್ಕಾ ಶೋರ್ ಶಾಟ್ ಅರಮನೆನೇ ಕಟ್ಟಿ ತೋರಿಸ್ತಾರೆ. ಇದಿಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಪ್ಲೀಸ್ ಕಮೆಂಟ್ ಯುವರ್ ಒಪಿನಿಯನ್. ಟಾಕ್ಸಿಕ್ಗೆ ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್ ಟಾಕ್ಸಿಕ್. ನಮಸ್ಕಾರ, ಮತ್ತೆ ಸಿಗ್ತೀನಿ.